ಮಹಾಲಕ್ಷ್ಮಿ ಮೇಡಮ್, ಆಮ್ ಆದ್ಮಿ ಪಕ್ಷಕ್ಕೆ ಏನು ಸಮಸ್ಯೆ ಆಯಿತು ಮೇಡಮ್? ಅರವಿಂದ್ ಕೇಜ್ರಿವಾಲ್ ಮತ್ತು ಮಿತ್ರರು ಅವರ ಜೈಲು ವಾಸ ದೊಡ್ಡ ಪೆಟ್ಟು ಕೊಡ್ತಾ ನಿಮಗೆ ಅಂತ ಖಂಡಿತ ಇನ್ನು ಸ್ವಲ್ಪ ಬೆಟರ್ ಆಗ್ತಿತ್ತೇನೋ ಅಂತ. ಅದೇ ಆ ಘಟನೆ ಇಲ್ಲದೆ ಇದ್ದಿದ್ರೆ ಖಂಡಿತ ಬೆಟರ್ ಆಗ್ತಿತ್ತು. Yes. ಬಟ್ ಇವರು ವಿಪರ್ಯಾಸ ಏನು ಅಂತಂದ್ರೆ ಇಡಿ ಸಿಬಿಐ ಎಲ್ಲ ಇವ್ರ ಕೈಯಲ್ಲಿ ಇಟ್ಕೊಂಡು ಎಲ್ಲಾ ಸರ್ವಾಧಿಕಾರಿ ಧೋರಣೆನ ಇವ್ರ ಕೈಯಲ್ಲಿ ಇಟ್ಕೊಂಡು ಎಲ್ಲಾ ಒಂದು ಸಂಸ್ಥೆಗಳನ್ನ ಇವ್ರ ಕೈಯಲ್ಲಿ ಇಟ್ಕೊಂಡು ಇವತ್ತು ಇವರು ಇಷ್ಟು ಕಷ್ಟ ಪಡ್ತಿದ್ದಾರೆ, ಒಂದು ಗೆಲುವಿನ ಹೆಜ್ಜೆ ಹಾಕಕ್ಕೆ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂತಂದ್ರೆ ಇನ್ನ ನಮಗೆ ತೊಂದರೆ ಕೊಡದೆ ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಅಥವಾ ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ ತೊಂದರೆ ಕೊಡದೆ ಇದ್ದಿದ್ರೆ ಇವ್ರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಯಾ ಇವತ್ತು ನಂಬರ್ಗಳು ನಾವು ಮುಂದೆ ಹೋಗ್ತಿದ್ವಿ ಅಂತ ಅನ್ಸುತ್ತೆ. ಇವರ ಒಂದು ರಾಜಕಾರಣ ಹೆಂಗಿತ್ತು ಅಂತಂದ್ರೆ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ನ ಇಟ್ಕೊಂಡು ಇವರು ರಾಜಕಾರಣ ಮಾಡಿದ್ರು. ಈ ರಾಜಕಾರಣ ಇಲ್ಲದೆ ಇವರು ಸ್ವಚ್ಛವಾಗಿ ಒಂದು ಭಯ ಬಿಟ್ಟು ಬನ್ನಿ ಈಕ್ವಲ್ ಫೈಟ್ ಮಾಡೋಣ, ಒಂದು ಈಕ್ವಲ್ ಫೈಟ್ ಇರ್ಲಿ ಅನ್ನೋ ತರ ಮಾಡಿದಿದ್ರೆ ಇವತ್ತು ಈ ನಂಬರ್ಸ್ ಇಂಡಿಯಾದಾಗ್ತಿತ್ತು, ಇದಕ್ಕಿಂತ ಕಮ್ಮಿ ನಂಬರ್ಸ್ ಎನ್ಡಿಎದಾಗ್ತಿತ್ತು. ನಾವು ಇದಕ್ಕಿಂತ 300 ದಾಟ್ತಿದ್ವಿ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನಾಗಿರ್ಬೋದು ಅಥವಾ ಬೇರೆ ಪಕ್ಷದ ನಾಯಕರನ್ನ ಇವರು ಜೈಲಲ್ಲಿ ಕೂರಿಸಿದಾರಲ್ಲ, ಎಷ್ಟೋ ಪಕ್ಷದ ನಾಯಕರನ್ನ ರೈಡ್ ಮಾಡಿಸಿದ್ದಾರೆ. ಅತಿ ಹೆಚ್ಚು ಇಡಿನ ಬಳಸ್ಕೊಂಡಂತ ಒಂದು ಯಾವ್ದಾದ್ರು ಒಂದು ಪಕ್ಷ ಇದೆ, ಯಾವ್ದಾದ್ರು ಒಂದು ವ್ಯಕ್ತಿ ಇದಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅವರಾಗಿರ್ಬೋದು. ಇವರ ಒಂದು ಭಯಕ್ಕೆ ಭಯ ಬಿದ್ದು ಇವ್ರು ಈ ಕೆಲಸ ಮಾಡಿದಾರಲ್ಲ. ಒಂದು ಪ್ರಶ್ನೆ ಏನ್ ಗೊತ್ತಾ ಮೇಡಮ್, ಅಲ್ಲಿ ಮಹಾಲಕ್ಷ್ಮಿ ಮೇಡಮ್, ಇಲ್ಲಿ ಒಂದು ಪ್ರಶ್ನೆ ಏನ್ ಗೊತ್ತಾ, ಈಗ ನೀವು ಒಂದು ಆಮ್ ಆದ್ಮಿ ಪಕ್ಷದ ನಾಯಕಿಯಾಗಿ ವಕ್ತಾರಾಗಿ ನೀವೇನು ಮಾತಾಡ್ತಿದ್ದೀರೋ, ಈ ಥರ ಅನ್ಯಾಯ ಮಾಡಿದ್ದಾರೆ ಇವರು, ನಮ್ಮ ನಾಯಕರು ಜೈಲಲ್ಲಿ ಹಾಕಿದ್ದಾರೆ, ಮತದಾರನ ಮೈಂಡ್ರಿಗೂ ತಲುಪಿದ್ರೆ ಇವ್ರು ಅನ್ಯಾಯ ಮಾಡ್ತಿದ್ದಾರೆ ಬಿಜೆಪಿ ಅವರು, ಸುಮ್ಮನೆ ತಗೊಂಡು ಜೈಲಲ್ಲಿ ಹಾಕಿದ್ದಾರೆ ಅಂತ ಆ ಮತದಾರನ ಮೈಂಡ್ಗೆ ರೀಡ್ ಆಗಿದ್ದಿದ್ರೆ ಕೇಜ್ರಿವಾಲ್ ಆದರೂ ಜೈಲಲ್ಲಿ ಇರಲಿ, ಸಿಸೋಡಿ ಆದರೂ ಇರಲಿ, ಇವ್ರು ತಪ್ಪು ಮಾಡ್ತೀರಿ ಅಂತ ಹೇಳಿದ್ರೆ ಅದ್ರ ವಿರುದ್ಧ ಮತ ಬರಬೇಕಾಗಿತ್ತಲ್ವಾ ಅಂತ. ಖಂಡಿತ ಇವತ್ತು ಮತ ಬಂದಿದೆ ಅನ್ನಿಸ್ತಿದೆ ಸರ್. ಆಮ್ ಆದ್ಮಿ ಪಕ್ಷ ಒಂದು ನಿಮಿಷ ಮೇಡಮ್ ಪ್ಲೀಸ್ ಆಮ್ ಆದ್ಮಿ ಪಕ್ಷ ಇವತ್ತು ಡೆಲ್ಲಿಯಲ್ಲಿ ಸೋತಿರ್ಬೋದು. ಡೆಲ್ಲಿಯಲ್ಲಿ ನಮ್ದು ಅಸೆಂಬ್ಲಿ ಎಲೆಕ್ಷನ್ ನಾವು 2014 ಅಲ್ಲಿ ನೋಡಿದ್ರೆ ನಾವು ಊಹೆ ಮಾಡಿದಕ್ಕಿಂತ ಜಾಸ್ತಿ ಗೆದ್ದಿದೀವಿ ನಮ್ಮ ಅಸೆಂಬ್ಲಿ ಎಲೆಕ್ಷನ್ಸ್. ಬಟ್ MP ಎಲೆಕ್ಷನ್ಸ್ ನಾವು ಕಾಂಗ್ರೆಸ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದು ಏನಾಗ್ತಿದೆ ಅಂತಂದ್ರೆ, ನೀವು ಹೇಳಿದಂಗೆ ಜನಗಳಿಗೆ ನಾವಿನ್ನು ಅಷ್ಟು ತಲುಪಕ್ಕೆ ಪ್ರಯತ್ನ ಮಾಡಿಲ್ವೇನೋ, ನಾವೊಂದು ಹೆಜ್ಜೆ ಹಿಂದೆ ಇದ್ವೇನೋ ಅನ್ಸುತ್ತೆ. ಆದ್ರೆ ನಾವು ಇವತ್ತು ನಮ್ಮ ಕೇಜ್ರಿವಾಲ್ ಅವ್ರನ್ನ, ಸಿಸೋಡಿ ಅವ್ರನ್ನ ಹೆಂಗೆ ಬಿಡಿಸ್ಕೊಂಡ್ ಬರ್ಬೇಕು, ಆ ಒಂದು ಗೊಂದಲದಲ್ಲಿ ಇದ್ವಿ. ನಮ್ಮ ನಾಯಕರನ್ನ ಹೆಂಗೆ ಉಳಿಸ್ಕೊಳ್ಳೋದು ಅನ್ನೋ ಗೊಂದಲದಲ್ಲಿ ಆ ಒಂದು ಇದ್ರಲ್ಲಿ ನಾವ್ ಇರ್ಬೇಕಿದ್ರೆ ಇವ್ರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ರು. ನಾವ್ ಈ ತರ ಗೊಂದಲಕ್ಕೆ ಒಳಗಾಗ್ಲಿ ಅಂತಾನೆ ಇವರೆಲ್ಲ ಮಾಡಿದ್ದು. ಈ ತರ ಅವ್ರಿಗೆ ಗೊತ್ತಿತ್ತು ನಾವು ಗೆದ್ದೇ ಗೆಲ್ತೀವಿ, ಇಂಡಿಯಾ ಒಕ್ಕೂಟ ಇವತ್ತು ಮುಂದೆ ಸಾಗಿ ನಮ್ಮನ್ನ ಸೋಲಿನ ಒಂದು ಇದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ NDA ಸರ್ಕಾರಕ್ಕೆ ಗೊತ್ತಿತ್ತು. ಆ ಗೊತ್ತಿರೋ ಭಯದಿಂದಾನೇ ಇವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಂದು ಅಪೋಸಿಷನ್ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿ 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 ಇವರು ಜೈಲಿಗೆ ಕಳಿಸಿದ್ದು ಈ ಒಂದು ಭಯದಿಂದಾನೇ. ಅದಕ್ಕೆ ಜನತೆ ಕರೆಕ್ಟ್ ಆಗಿ ಪಾಠ ಕಲಿಸಿದೆ ಜನತೆ.